ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅಂಜು ಸ್ವಯಂ ಕಂಪ್ಯೂಟರ್ ಎಜುಕೇಷನ್. ವ್ಯೂವರ್ಸ್, ನಾನಿವತ್ತು ನಿಮ್ಮಲ್ಲಿ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೋತಾ ಇದ್ದೀನಿ. ನವೆಂಬರ್ 11ನೇ ತಾರೀಕಿಗೆ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ಓಕೆ, ಸೊ ಇದೊಂದು ಖುಷಿ ಪಡುವಂಥ ವಿಚಾರ. ಯಾರ್ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಂಗೆ ನನ್ನ ಚಾನಲ್ ಇವತ್ತಿಗೆ 1600 ಸಬ್ಸ್ಕ್ರೈಬರ್ನು ಕೂಡ ಕ್ರಾಸ್ ಮಾಡಿದೆ. ಆದರೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರೆಲ್ಲ ಕೂಡ ವೀಡಿಯೋಸು ನೋಡ್ತಾ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದು ನಾನು ವಾಚ್ ಟೈಮ್ನ ಚೆಕ್ ಮಾಡಿದಾಗ ಅಷ್ಟೇ ನನಗೆ ಗೊತ್ತಾಯಿತು. ಸೊ ಇದುವರೆಗೂ ಕೂಡ ನನ್ನ ಚಾನಲ್ಗೆ 1400+ ಹವರ್ಸ್ ಅಷ್ಟೇ ವಾಚ್ ಟೈಮ್ ಸಿಕ್ಕಿದೆ. ನನ್ನ ಚಾನಲ್ ಮಾನಿಟೈಸ್ ಆಗೋದಕ್ಕೆ ಡಿಸೆಂಬರ್ 30th ಒಳಗಡೆ ನನಗೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ಹವರ್ಸ್ ವಾಚ್ ಟೈಮನ್ನು ನನ್ನ ಚಾನಲ್ ರೀಚ್ ಆಗಬೇಕು. ಅಂದರೆ ನನ್ನ ಚಾನಲ್ ಮಾನಿಟೈಸ್ ಆಗೋದಕ್ಕೆ ನೀವು ವೀಡಿಯೋಸ್ ನೋಡಿ ಅಂತ ನಾನು ಹೇಳೋದಿಲ್ಲ. ಸೊ ಯಾವುದೇ ಒಂದು ಕೋರ್ಸನ್ನು ನೀವು ಕಲಿಬೇಕು ಅಂತ ಹೇಳಿದ್ರೆ ಫಸ್ಟ್ ಕ್ಲಾಸಿಂದ ಹಿಡಿದು ಲಾಸ್ಟ್ ಕ್ಲಾಸ್ವರೆಗೂ ಕೂಡ ನೀವು ಪೂರ್ತಿಯಾಗಿ ಅದನ್ನು ಫಾಲೋ ಮಾಡಿದ್ರೇ ನೀವು ಅಚ್ಚುಕಟ್ಟಾಗಿ ಆ ಕೋರ್ಸನ್ನು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ. ಕೋರ್ಸನ್ನು ಕಲಿಯೋದಕ್ಕೋಸ್ಕರ ವೀಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋಸ್ ಯಾರಿಗೆ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೋ ಅವ್ರಿಗೂ ಕೂಡ ವೀಡಿಯೋಸನ್ನು ಶೇರ್ ಮಾಡಿ. ನಾನು ನನ್ನ ಚಾನಲ್ನ ಬರೀ ಹಣ ಮಾಡಲಿಕ್ಕೆ ಅಂತ ನಾನು ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿಲ್ಲ. ಕನ್ನಡ ಮೀಡಿಯಮಲ್ಲಿ, ಅದರಲ್ಲೂ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಓದ್ತಾ ಇರೋವಂಥ ವಿದ್ಯಾರ್ಥಿಗಳು ಓದು ಮುಗಿಸಿದ ಮೇಲೆ ಕೆಲಸ ಹುಡುಕಬೇಕು ಅಂತ ಹೇಳಿದ್ರೆ ಅವರಿಗೆ ಮಿನಿಮಮ್ ಕಂಪ್ಯೂಟರ್ ನಾಲೆಜ್ ಅನ್ನೋದು ಇರಲೇಬೇಕು. ಅಂಥವರಿಗೋಸ್ಕರ ಸಹಾಯ ಆಗಬೇಕು ಅಂತ. ಜೊತೆಗೆ ಕೆಲವರು SSLC PUC ಮಾಡಿಕೊಂಡು ಓದೋದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ದಿರ ಮನೆಯಲ್ಲಿ ಇದ್ದೋಗ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ, ಕೆಲವು ಗೃಹಿಣಿಯರಿಗೆ ಅನುಕೂಲ ಆಗಲಿ ಅಂತ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗಾಗಿ ನನ್ನ ಚಾನಲ್ ಮಾನಿಟೈಸ್ ಆದರೂ ಆಗದೇ ಇದ್ದರೂ ಕೂಡ ಇದೇ ರೀತಿ ವೀಡಿಯೋಸನ್ನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಎಕ್ಸೆಲ್ ವೀಡಿಯೋಸ್ ಮಾಡಿ ಅಂತ. ಪ್ರತಿಯೊಂದು ಆಫೀಸ್ಗೆ ಹೋದರೂ ಕೂಡ ಎಕ್ಸೆಲ್ ಮಿನಿಮಮ್ ನಾಲೆಜ್ ಇರಲೇಬೇಕು ಕೆಲಸ ಮಾಡಬೇಕು ಅಂದರೆ. ಹಾಗಾಗಿ ನಾನು ಇವತ್ತಿಂದ ಎಕ್ಸೆಲ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸೆಲ್ ಇಂಟ್ರೊಡಕ್ಷನ್ ಮತ್ತು ಯೂಸರ್ ಇಂಟರ್ಫೇಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಇನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ. ಮೊದಲು ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯಾವ ರೀತಿ ಓಪನ್ ಮಾಡೋದು ಅಂತ ನೋಡೋಣ. ನೋಡಿ, ಸಿಸ್ಟಮಲ್ಲಿ ನಿಮಗೆ ಟಾಸ್ಕ್ ಬಾರ್ ಇದೆಯಲ್ವಾ, ಟಾಸ್ಕ್ ಬಾರಲ್ಲಿ ಲೆಫ್ಟ್ ಸೈಡ್ ನಿಮಗೆ ಸ್ಟಾರ್ಟ್ ಬಟನ್ ಇರುತ್ತೆ. ಸೊ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಆಲ್ ಆ್ಯಪ್ಸ್ ಅಂತ ಇದೆ. ಸೊ ನಿಮ್ಮದು ವಿಂಡೋಸ್ 2007 ಆದರೆ ನಿಮಗೆ ಆಲ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಸೊ ಆಲ್ ಪ್ರೋಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಆಲ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಇರುತ್ತೆ. ಸೊ ಮೈಕ್ರೋಸಾಫ್ಟ್ ಆಫೀಸನ್ನು ನೀವು ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿದೆ ನನ್ನ ಸಿಸ್ಟಮಲ್ಲಿ. ಸೊ ಮೈಕ್ರೋಸಾಫ್ಟ್ ಆಫೀಸ್, ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2007 ಅಂತ ಬರುತ್ತೆ. ನೋಡಿ, ಇಲ್ಲಿದೆ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಸೊ ಇದು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ವಿಂಡೋ. ಈ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನೋದು ಮೈಕ್ರೋಸಾಫ್ಟ್ ಆಫೀಸಲ್ಲಿ ಡಿಸೈನ್ ಮಾಡಿರೋವಂಥ ಒಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ಇದನ್ನು ಸ್ಪೆಷಲ್ ಆಗಿ ಡೇಟಾನ ಟೇಬಲ್ಸ್ ಫಾರ್ಮಲ್ಲಿ ನಾವು ಆರ್ಗನೈಸ್ ಮಾಡೋದಕ್ಕೆ ಅಥವಾ ಅನಲೈಸ್ ಮಾಡೋದಕ್ಕೆ ಇದನ್ನು ಡಿಸೈನ್ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ಆಫೀಸಲ್ಲಿ ಎಂಪ್ಲಾಯಿ ಡೀಟೇಲ್ಸ್ನ, ಎಂಪ್ಲಾಯಿ ನೇಮು, ಎಂಪ್ಲಾಯಿ ಜಾಯ್ನಿಂಗ್ ಡೇಟು, ಅವ್ರ ಸ್ಯಾಲ್ರಿ ಡೀಟೇಲ್ಸು, ಇದನ್ನೆಲ್ಲ ಕೂಡ ನಾವು ಟೇಬಲ್ನ ರೂಪದಲ್ಲಿ ಡೇಟಾನ ಎಂಟರ್ ಮಾಡಿ ಸ್ಟೋರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ಒಂದು ಸ್ಕೂಲ್ ಅಥವಾ ಕಾಲೇಜಲ್ಲಿ ತಗೊಂಡ್ರೆ ಸ್ಟೂಡೆಂಟ್ ಇನ್ಫಾರ್ಮೇಷನ್ನ, ಸೊ ಸ್ಟೂಡೆಂಟ್ ನೇಮು, ಅವರ ಡೇಟ್ ಆಫ್ ಬರ್ತು, ಅವರ ಫಾದರ್ ನೇಮ್ ಏನು, ಅವರು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ, ಟೋಟಲ್ ಮಾರ್ಕ್ಸ್ ಎಷ್ಟು, ಪರ್ಸಂಟೇಜ್ ಎಷ್ಟು, ಸೊ ಇದನ್ನೆಲ್ಲ ಕೂಡ ನಾವು ಡೇಟಾನ ಸ್ಟೋರ್ ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಎಕ್ಸೆಲಲ್ಲಿ ನಾವು ಸುಮಾರು ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ನ ಈಸಿಯಾಗಿ ಮಾಡ್ಬೋದು. ಆಟೋಮೆಟಿಕ್ ನಿಮ್ಮ ಫಾರ್ಮುಲಾಸ್ ಎಲ್ಲ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಜೊತೆಗೆ ನಾನ್ ನ್ಯೂಮರಿಕಲ್ ಅಪ್ಲಿಕೇಶನ್ಸ್ಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ಜೊತೆಗೆ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಸಿಗುವಂಥ ವರ್ಕ್ಶೀಟ್ ಡೇಟಾನ, ಅಂದರೆ ನಾವು ಏನು ಡೇಟಾನ ಎಂಟರ್ ಮಾಡಿರ್ತೀವಿ ಅದನ್ನು ಈಸಿಯಾಗಿ ನಾವು ಚಾರ್ಟ್ಸ್ ರೂಪಕ್ಕೆ ಕನ್ವರ್ಟ್ ಮಾಡ್ಬೋದು. ಬಾರ್ ಚಾರ್ಟ್ ಆಗ್ಬೋದು, ಪೈ ಚಾರ್ಟು, ಡೈಮೆನ್ಷನಲ್ ಚಾರ್ಟು. ಸೊ ಈ ರೀತಿಯಾಗಿ ಈಸಿಯಾಗಿ ನಾವು ವರ್ಕ್ಶೀಟ್ ಡೇಟಾನ ಚಾರ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಎಕ್ಸೆಲ್ ಫೈಲ್ಸನ್ನು, ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲ್ಸನ್ನು ನಾವೇನಂತ ಕರಿತೀವಿ ಅಂದರೆ ವರ್ಕ್ ಬುಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಕ್ ಬುಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಮೈಕ್ರೋಸಾಫ್ಟ್ ಆಫೀಸ್ ಸ್ಯೂಟಲ್ಲಿ ಸಿಗುವಂಥ ಒಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್.
ಅರ್ಥ ಆಯ್ತಲ್ವಾ? ಸೊ ಈಗ ಮೈಕ್ರೋಸಾಫ್ಟ್ ಎಕ್ಸೆಲ್ದು ಒಂದು ಯೂಸರ್ ಇಂಟರ್ಫೇಸ್ ನೋಡೋಣ. ಓಕೆ, ಸೊ ಆಲ್ರೆಡಿ ಎಕ್ಸೆಲ್ ವಿಂಡೋ ಓಪನ್ ಆಗಿದೆ. ಸೊ ಇದರಲ್ಲಿ ಫಸ್ಟ್ ಕಾಣ್ತಿದೆಯಲ್ಲ ನಮಗೆ ಬುಕ್ 1 ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ. ಸೊ ಇದನ್ನು ನಾವೇನಂತ ಕರಿತೀವಿ? ಟೈಟಲ್ ಬಾರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟೈಟಲ್ ಬಾರ್ ಅಂತ ಕರಿತೀವಿ. ಈ ಟೈಟಲ್ ಬಾರಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದರೆ ನಾವು ಯಾವ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಯೂಸ್ ಮಾಡ್ತಿದ್ದೀವಿ ಅದರ ಹೆಸರು, ಜೊತೆಗೆ ನಾವು ಓಪನ್ ಮಾಡಿದ್ದೀವಲ್ವ ಫೈಲು, ಆ ಫೈಲ್ನ ಹೆಸರು ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಬುಕ್ 1 ಅಂತ ಡಿಫಾಲ್ಟ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಯಾಕೆ ಅಂದರೆ ನಾವಿನ್ನೂ ಈ ಫೈಲ್ಗೆ ಹೆಸರು ಕೊಟ್ಟಿಲ್ಲ. ಓಕೆ, ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲ್ಸನ್ನು ವರ್ಕ್ ಬುಕ್ಸ್ ಅಂತ ಕರಿತೀವಿ. ಹಾಗಾಗಿ ಡಿಫಾಲ್ಟಾಗಿ ಬುಕ್ 1 ಅಂತ ಇಲ್ಲಿ ಟೈಟಲ್ ಬಾರಲ್ಲಿ ಡಿಸ್ಪ್ಲೇ ಆಗ್ತಿದೆ. ಒನ್ಸ್ ನಾವು ಈ ಒಂದು ಈ ವರ್ಕ್ ಬುಕ್ಕನ್ನು ನಾವು ಸೇವ್ ಮಾಡಿ ಒಂದು ಹೆಸರು ಕೊಟ್ಟರೆ ಆ ಹೆಸರು ಈ ಬುಕ್ 1 ಪ್ಲೇಸಲ್ಲಿ ರೀಪ್ಲೇಸ್ ಆಗುತ್ತೆ. ಓಕೆ, ಸೊ ರೈಟ್ ಸೈಡ್ ನಮಗೆ 3 ಕಂಟ್ರೋಲ್ ಬಟನ್ಸ್ ಇರುತ್ತೆ. ಸೊ ಇದು ಮಿನಿಮೈಸ್ ಬಟನ್. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಟಾಸ್ ಬಾರ್ಗೆ ಅದು ಮಿನಿಮೈಸ್ ಆಗುತ್ತೆ. ನೋಡಿ, ಇಲ್ಲಿ ಮಿನಿಮೈಸ್ ಆಗಿದೆ. ಮತ್ತು ಇದರ ಮೇಲೆ ಕ್ಲಿಕ್ ಮಾಡಿ ಅದು ಮ್ಯಾಕ್ಸಿಮೈಸ್ ಅಂದರೆ ದೊಡ್ಡದಾಗುತ್ತೆ ವಿಂಡೋ. ಓಕೆ, ಸೊ ಇದು ಬಂದುಬಿಟ್ಟು ರೀಸ್ಟೋರ್ ಬಟನ್. ರೀಸ್ಟೋರ್ ಡೌನ್ ಅಂದರೆ ನಮಗೆ ಒಂದು ಸ್ಮಾಲ್ ವಿಂಡೋ ಓಪನ್ ಆಗುತ್ತೆ. ಸೊ ರೀಸ್ಟೋರ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಇದು ಬಂದು ಮ್ಯಾಕ್ಸಿಮೈಸ್ ಬಟನ್. ಸೊ ರೀಸ್ಟೋರ್ ಮತ್ತು ಮ್ಯಾಕ್ಸಿಮೈಸ್ ಬಂದುಬಿಟ್ಟು ಇಲ್ಲಿ ಟಾಗಲ್ ಆಗ್ತಾ ಇರುತ್ತೆ. ಸೊ ಮ್ಯಾಕ್ಸಿಮೈಸಲ್ಲಿದ್ದರೆ ನಮಗೆ ರೀಸ್ಟೋರ್ ಬಟನ್ ತೋರಿಸುತ್ತೆ, ರೀಸ್ಟೋರಲ್ಲಿದ್ದರೆ ಮ್ಯಾಕ್ಸಿಮೈಸ್ ಬಟನ್ ತೋರಿಸುತ್ತೆ. ಮತ್ತು ನಾವು ದೊಡ್ಡದು ಮಾಡಬೇಕು ವಿಂಡೋ ಅಂದರೆ ಮ್ಯಾಕ್ಸಿಮೈಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲೋಸ್ ಅಂತ ಹೇಳಿದ್ರೆ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಸೊ ಇದು ಟೋಟಲ್ ಎಕ್ಸೆಲ್ಗೆ ಸಂಬಂಧಪಟ್ಟಿರೋ ಅಂಥದ್ದು. ಮತ್ತು ಇಲ್ಲಿ ಲೆಫ್ಟ್ ಸೈಡ್ ಇದೆಯಾ ನೋಡಿ, ಇದನ್ನು ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸೇವ್ ಕಮ್ಯಾಂಡ್ ಇದೆ, ಅಂಡು ರೀಡು ಕಮ್ಯಾಂಡ್ಸ್ ಇದೆ. ಸೊ ಇದನ್ನು ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ತೀವಿ. ಇದು ಏನಕ್ಕಿದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಫೇವ್ರೇಟ್ ಕಮ್ಯಾಂಡ್ಸ್ ಅಥವಾ ನಾವು ತುಂಬ ಜಾಸ್ತಿ ಯೂಸ್ ಮಾಡುವಂಥ ಕಮ್ಯಾಂಡ್ಸನ್ನು ನಾವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ನಾವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ನಮಗೆ ಯಾವ ಕಮ್ಯಾಂಡ್ಸ್ ಬೇಕು ಆ ಕಮ್ಯಾಂಡ್ಸ್ನ ನಾವು ಇದಕ್ಕೆ ಸೇರಿಸ್ಬೋದು, ಯಾವ ಕಮ್ಯಾಂಡ್ಸ್ ಬೇಡವೋ ಅದನ್ನು ನಾವು ಇಲ್ಲಿಂದ ತೆಗಿಬೋದು. ಸೊ ಈ ರೀತಿ ನಾವು ಕಸ್ಟಮೈಸ್ ಮಾಡಿಕೊಂಡು ಇಟ್ಕೋಬೋದು. ಸೊ ಇದರಿಂದ ಏನಾಗುತ್ತೆ, ಕ್ವಿಕ್ ಆಕ್ಸೆಸ್ ಅಂದರೆ ನಮಗೆ ಪದೇ ಪದೇ ನಾವು ಯೂಸ್ ಮಾಡುವಂಥ ಕಮ್ಯಾಂಡ್ಸನ್ನು ನಾವು ಡೈರೆಕ್ಟಾಗಿ ಇದರಿಂದ ನಾವು ಯೂಸ್ ಮಾಡ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಏನು ಅಂತೆಲ್ಲ ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಆಫೀಸ್ ಬಟನ್. ಓಕೆ, ಆಫೀಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಫೈಲ್ ರಿಲೇಟೆಡ್ ಬೇಸಿಕ್ ಆಪ್ರೇಷನ್ಸ್ ಅಂದರೆ ಬೇಸಿಕ್ ಕಮ್ಯಾಂಡ್ಸ್ ಎಲ್ಲ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಓಕೆ, ಇದನ್ನೆಲ್ಲ ಕೂಡ ನಾವು ನೋಡೋಣ ಒಂದೊಂದಾಗಿ. ನೆಕ್ಸ್ಟು ಇದನ್ನು ನಾವು ರಿಬ್ಬನ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಕೂಡ ನಮಗೆ ರಿಬ್ಬನ್. ನೋಡಿ, ಇಲ್ಲಿ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್, ಡೇಟಾ, ರಿವ್ಯೂ, ವ್ಯೂ ಅಂತ ಇದೆಯಲ್ವಾ. ಸೊ ನೋಡಿ, ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಫುಲ್ ಹೋಮ್ ರಿಬ್ಬನ್ ಓಪನ್ ಆಗುತ್ತೆ. ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ರಿಬ್ಬನ್ ಓಪನ್ ಆಗುತ್ತೆ. ಪೇಜ್ ಲೇಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ಲೇಔಟ್ ರಿಬ್ಬನ್ ಓಪನ್ ಆಗುತ್ತೆ. ಸೊ ಇದನ್ನು ಇಷ್ಟು ಪೂರ್ತಿನ ನಾವು ರಿಬ್ಬನ್ ಅಂತ ಕರಿತೀವಿ. ಮತ್ತು ಈ ಹೋಮ್, ಇನ್ಸರ್ಟ್ ಅಂತ ಹೇಳ್ತೀವಲ್ಲ, ಇದನ್ನು ಟ್ಯಾಬ್ಸ್ ಅಂತ ಹೇಳ್ತೀವಿ. ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್ ಟ್ಯಾಬ್ ಅಂತ ಹೇಳ್ತೀವಿ. ಓಕೆ, ಮತ್ತು ಈ ಟ್ಯಾಬಲ್ಲಿ ಕೂಡ ನಮಗೆ ಈ ಟ್ಯಾಬ್ ಬಾರಲ್ಲಿ ರೈಟ್ ಸೈಡು ನಮಗೆ ಕಂಟ್ರೋಲ್ ಬಟನ್ಸ್ ಇದೆ ನೋಡಿ. ಓಕೆ, ಸೊ ಇದು ನಮ್ಮ ಬುಕ್ಗೆ ಅಂದರೆ ನಮ್ಮ ಫೈಲ್ ರಿಲೇಟೆಡ್ಡು. ನೋಡಿ, ಇವಾಗ ಮಿನಿಮೈಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಎಕ್ಸೆಲ್ಲು ನಮಗೆ ಹಾಗೇ ಇದೆ, ಬಟ್ ಫೈಲ್ ನಾವೇನು ಓಪನ್ ಮಾಡಿದ್ದೀವಿ ಅದು ಮಾತ್ರ ಇಲ್ಲಿ ಮಿನಿಮೈಸ್ ಆಗಿದೆ. ನೋಡಿದ್ರಾ? ಸೊ ಇಲ್ಲಿ ಮಿನಿಮೈಸ್ ಆಗಿದೆ. ಸೊ ಮತ್ತೆ ನೀವು ರೀಸ್ಟೋರ್ ಮಾಡ್ಕೋಬೋದು ಅಥವಾ ಮ್ಯಾಕ್ಸಿಮೈಸ್ ಮಾಡ್ಬೋದು. ಸೊ ರೀಸ್ಟೋರ್ ಅಂತ ಹೇಳಿದ್ರೆ ಚಿಕ್ಕದಾಗಿ ಬರುತ್ತೆ, ಮ್ಯಾಕ್ಸಿಮೈಸ್ ಮಾಡಿದ್ರೆ ದೊಡ್ಡದಾಗಿ ಬರುತ್ತೆ. ಕ್ಲೋಸ್ ಅಂತ ಹೇಳಿದ್ರೆ ಬರೀ ಈ ಒಂದು ಬುಕ್ ಮಾತ್ರ ಅಂದರೆ ಕ್ಲೋಸ್ ಆಗುತ್ತೆ. ಎಕ್ಸೆಲ್ ಹಾಗೆ ಇರುತ್ತೆ, ಬುಕ್ ಮಾತ್ರ ಕ್ಲೋಸ್ ಆಗುತ್ತೆ. ಮತ್ತು ನೀವು ಆಫೀಸ್ ಬಟನ್ಗೆ ಹೋಗಿ ನ್ಯೂ ಅಂತ ಕ್ಲಿಕ್ ಮಾಡಿ ಬ್ಲ್ಯಾಂಕ್ ವರ್ಕ್ ಬುಕ್ ಬೇಕಂದರೆ ಬ್ಲ್ಯಾಂಕ್ ವರ್ಕ್ ಬುಕ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಅಂತ ಕೊಡಿ. ಓಕೆ, ಸೊ ಇದು ಫೈಲ್ ಅಥವಾ ವರ್ಕ್ ಬುಕ್ ರಿಲೇಟೆಡ್ ಕಂಟ್ರೋಲ್ ಬಟನ್ಸ್. ನೆಕ್ಸ್ಟ್ ಬಂದು ಸೊ ಇದನ್ನು ನಾವು ನೇಮ್ ಬಾಕ್ಸ್ ಅಂತ ಹೇಳ್ತೀವಿ, ಇದನ್ನು ಫಾರ್ಮುಲಾ ಬಾರ್ ಅಂತ ಹೇಳ್ತೀವಿ. ನೇಮ್ ಬಾಕ್ಸ್ ಮತ್ತು ಫಾರ್ಮುಲಾ ಬಾರ್. ಸೊ ಇದರಲ್ಲಿ ಏನೇನು ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಬಂದು ವರ್ಕ್ ಏರಿಯಾ. ಈ ವರ್ಕ್ ಏರಿಯಾದಲ್ಲಿ ಸ್ಪ್ರೆಡ್ಶೀಟಲ್ಲಿ ನಮ್ಗೆ ಏನು ಸಿಗುತ್ತೆ ಅಂದರೆ ರೆಡಿ ರೋಸ್ ಆ್ಯಂಡ್ ಕಾಲಮ್ಸ್ ಸಿಗುತ್ತೆ ನೋಡಿ, ರೋಸ್ ಆ್ಯಂಡ್ ಕಾಲಮ್ಸ್. ಸೊ ಇಲ್ಲಿ ಎ, ಬಿ, ಸಿ, ಡಿ ಇದೆಯಲ್ಲ. ಸೊ ಇದನ್ನೆಲ್ಲ ಕೂಡ ನಾವು ಕಾಲಮ್ಸ್ ಅಂತ ಹೇಳ್ತೀವಿ. ಓಕೆ, ಈ ಎ, ಬಿ, ಸಿ, ಡಿ ಅನ್ನೋದು ಕಾಲಮ್ನ ನೇಮ್. ಸೊ ಆ ಕಾಲಮ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ನಮಗೆ ಡಿಫಾಲ್ಟಾಗಿ ಸಿಗೋವಂಥ ನೇಮ್ಸ್ ಇದು ಕಾಲಮ್ ನೇಮ್ಸ್. ನೆಕ್ಸ್ಟು ರೋಸ್. ಸೊ ಇದು ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ, ಫಿಫ್ತ್ ರೋ.
ಸೊ ಇದು ರೋಸ್, ಅಂದರೆ ಹಾರಿಜಾಂಟಲ್ ಆಗಿರೋದನ್ನು ನಾವು ರೋಸ್ ಅಂತ ಹೇಳ್ತೀವಿ, ವರ್ಟಿಕಲ್ ಆಗಿರೋದನ್ನು ನಾವು ಕಾಲಮ್ಸ್ ಅಂತ ಹೇಳ್ತೀವಿ. ಸ್ಪ್ರೆಡ್ಶೀಟಲ್ಲಿ ನಮಗೆ ರೆಡಿ ರೋಸ್ ಆ್ಯಂಡ್ ಕಾಲಮ್ಸ್ ಸಿಗುತ್ತೆ. ಸೊ ಫುಲ್ ಸ್ಪ್ರೆಡ್ಶೀಟ್ ಎಲ್ಲ ಕೂಡ ನಮಗೆ ರೋಸ್ ಆ್ಯಂಡ್ ಕಾಲಮ್ಸ್ ಆಗಿ ಇರುತ್ತೆ ನೋಡಿ. ಓಕೆ, ಸೊ ಇದು ಕಾಲಮ್ ನೇಮ್ಸ್ ಆದರೆ ಇದು ಬಂದು ರೋ ನಂಬರ್ಸ್, ರೋ ನೇಮ್ಸ್ ಅಥವಾ ರೋನ ಐಡೆಂಟಿಫೈ ಮಾಡೋದು ನಾವು ಈ ನಂಬರ್ಸ್ ಮುಖಾಂತರ ರೋನ ಐಡೆಂಟಿಫೈ ಮಾಡ್ತೀವಿ, ಕಾಲಮ್ಸ್ನ ಈ ಒಂದು ಲೆಟರ್ಸ್ ಮುಖಾಂತರ ಐಡೆಂಟಿಫೈ ಮಾಡ್ತೀವಿ. ಸೊ ನೆಕ್ಸ್ಟು ಈ ರೋ ಮತ್ತು ಕಾಲಮ್ ಎರಡು ಇಂಟರ್ಸೆಕ್ಟ್ ಆಗುತ್ತಲ್ವಾ, ಈ ರೆಕ್ಟ್ಯಾಂಗಲ್ ಬಾಕ್ಸು, ಇದನ್ನು ನಾವು ಸೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ ನೋಡಿ. ಇದು A1 ಸೆಲ್, B1 ಸೆಲ್, C1 ಸೆಲ್, D1 ಸೆಲ್, ಅದೇ ರೀತಿ ಇಲ್ಲಿ C4 ಸೆಲ್. ಓಕೆ, ಸೊ ಈ ರೀತಿ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ C4 ಅಂದರೆ C ಕಾಲಮ್ 4th ರೋ ಅಂತ. ಓಕೆ, ಯಾವ ಸೆಲ್ ಇದು? C ಕಾಲಮ್ 4th ರೋ. ಸೊ ಇದರ ಹೆಸರು, ಈ ಸೆಲ್ ಹೆಸರು C4. ಈ ನೇಮ್ ಬಾಕ್ಸಲ್ಲಿ ನಮಗೆ ಅದೇ ಡಿಸ್ಪ್ಲೇ ಆಗುತ್ತೆ, ಆ ಸೆಲ್ನ ನೇಮ್ ಅಥವಾ ಆ ಸೆಲ್ನ ಅಡ್ರೆಸ್ ನಮಗೆ ಇಲ್ಲಿ ನೇಮ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಯಾವ ಕಾಲಮ್ ಯಾವ ರೋ ಅನ್ನೋದು ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತು ಇಲ್ಲಿ ನಾವು ಈ ರೀತಿ ಸೆಲೆಕ್ಟ್ ಮಾಡ್ತೀವಲ್ವ, ಈ ಬ್ಲ್ಯಾಕ್ ರೆಕ್ಟ್ಯಾಂಗುಲರ್ ಬಾಕ್ಸ್ ಕಾಣಿಸ್ತಿದೆಯಲ್ವಾ, ಸೊ ಇದು ಆ್ಯಕ್ಟಿವ್ ಸೆಲ್. ಅಂದರೆ ನಾವು ಯಾವ ಸೆಲ್ನ ಸೆಲೆಕ್ಟ್ ಮಾಡಿರ್ತೀವಿ ಅದು ನಮಗೆ ಆ್ಯಕ್ಟಿವ್ ಸೆಲ್ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು ಇದನ್ನು ಫಾರ್ಮುಲಾ ಬಾರ್ ಅಂತ ಕರಿತೀವಿ. ಸೊ ಫಾರ್ಮುಲಾ ಬಾರಲ್ಲಿ ನಮಗೆ ಏನು ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದ್ರೆ, ನಾವು ಸೆಲ್ಲಲ್ಲಿ ನಾವು ಸೆಲೆಕ್ಟ್ ಮಾಡಿರುವಂಥ ಸೆಲ್ಲಲ್ಲಿ ನಾವು ಏನು ಟೈಪ್ ಮಾಡ್ತೀವಿ ಅದೆಲ್ಲ ಕೂಡ ನಮಗೆ ಫಾರ್ಮುಲಾ ಬಾರಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಈ ಸೆಲ್ಲಲ್ಲಿ ನಾವು ಏನು ಟೈಪ್ ಮಾಡ್ತೀವಿ ಅದೆಲ್ಲ ಕೂಡ ನಮಗೆ ಫಾರ್ಮುಲಾ ಬಾರಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಎಕ್ಸೆಲ್ ಅಂತ ಟೈಪ್ ಮಾಡ್ತೀನಿ, ಸೊ ಎಕ್ಸೆಲ್ ಅನ್ನೋದು ನಮಗೆ ಫಾರ್ಮುಲಾ ಬಾರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಯಾವ ಸೆಲ್ ಸೆಲೆಕ್ಟ್ ಮಾಡಿದ್ರೆ ಆ ಸೆಲ್ಲಲ್ಲಿ ಏನು ಡೇಟಾ ಇರುತ್ತೆ ಅದು ನಮಗೆ ಫಾರ್ಮುಲಾ ಬಾರಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸೆಲಲ್ಲಿ ನಮಗೆ ಡಿಫಾಲ್ಟ್ ಆಗಿ 3 ಶೀಟ್ಸ್ ಇರುತ್ತೆ ನೋಡಿ. ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ಡಿಫಾಲ್ಟ್ ಆಗಿ ನಮಗೆ ಸಿಗೋದು ಎಕ್ಸೆಲಲ್ಲಿ 3 ಶೀಟ್ಸ್ ಸಿಗುತ್ತೆ ಡಿಫಾಲ್ಟ್ ಆಗಿ. ಓಕೆ, ಸೊ ನಮಗಿನ್ನೂ ಶೀಟ್ಸ್ ಬೇಕು ಅಂತ ಹೇಳಿದ್ರೆ, ಸೊ ನೀವಿಲ್ಲಿ ಇನ್ಸರ್ಟ್ ವರ್ಕ್ಶೀಟ್ ಬಟನ್ ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಒಂದೊಂದು ಶೀಟ ಆ್ಯಡ್ ಆಗ್ತಾ ಬರುತ್ತೆ. ಸೊ ನಿಮಗೆ ಎಷ್ಟು ಶೀಟ್ಸ್ ಬೇಕು ಅಷ್ಟು ಶೀಟ್ಸ್ನ ನೀವಿಲ್ಲಿ ತಗೋಬೋದು. ಈ ಇನ್ಸರ್ಟ್ ವರ್ಕ್ಶೀಟ್ಗೆ ಶಾರ್ಟ್ಕಟ್ಗೆ ಏನಪ್ಪ ಅಂದರೆ Shift F11. ಸೊ Shift F11 ಇದಕ್ಕೆ ಶಾರ್ಟ್ಕಟ್ ಕೀ. ಓಕೆ, ಶೀಟ್ ಟ್ಯಾಬ್ಸ್ ರೈಟ್ ಸೈಡ್ ಇದೆಯಲ್ವಾ, ಇದನ್ನು ನಾವು ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. ಸೊ ನಾವು ಸ್ಕ್ರೀನನ್ನು ಸ್ಕ್ರೋಲ್ ಮಾಡಲಿಕ್ಕೆ, ಅಂದರೆ ಇದು ಹಾರಿಜಾಂಟಲ್ ಆಗಿ, ಸೊ ಲೆಫ್ಟ್ ಟು ರೈಟ್ ಸ್ಕ್ರೋಲ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ ನೋಡಿ. ಇದನ್ನು ನಾವು ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತ ಹೇಳ್ತೀವಿ. ಮೇಲೆ ಕೆಳಗಡೆ ಸ್ಕ್ರೀನನ್ನು ಮೂವ್ ಮಾಡಲಿಕ್ಕೆ ಈ ಸ್ಕ್ರೋಲ್ ಬಾರ್ಸ್ನ ಯೂಸ್ ಮಾಡ್ತೀವಿ. ಇದು ವರ್ಟಿಕಲ್ ಸ್ಕ್ರೋಲ್ ಬಾರ್, ಇದು ಹಾರಿಜಾಂಟಲ್ ಸ್ಕ್ರೋಲ್ ಬಾರ್. ನೆಕ್ಸ್ಟು ಇದು ಸ್ಟೇಟಸ್ ಬಾರ್. ಈ ಶೀಟ್ ಟ್ಯಾಬ್ಸ್ ಸ್ಕ್ರೋಲ್ ಬಾರ್ಸ್ ಕೆಳಗಡೆ ಇದೆಯಲ್ವಾ, ಇದನ್ನು ನಾವು ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಸೊ ಈಗ ಸದ್ಯಕ್ಕೆ ಸ್ಟೇಟಸ್ ಬಾರಲ್ಲಿ ಏನು ಡಿಸ್ಪ್ಲೇ ಆಗಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಝೂಮಿಂಗ್ ಆಪ್ಷನ್ಸ್ ನಮಗೆ ಡಿಸ್ಪ್ಲೇ ಆಗಿದೆ. ಝೂಮ್ ಮಾಡ್ಬೋದು ನಾವು ಶೀಟನ್ನು. ಸೊ ಇಲ್ಲಿ ನಾನು ಝೂಮ್ ಔಟ್ ಮಾಡಿದ್ದೀನಿ. ಝೂಮ್ ಇನ್ ಮಾಡಬೇಕಂದ್ರೆ ಸೊ ಪ್ಲಸ್ ಕಡೆಗೆ ಮಾಡಿದ್ರೆ ಝೂಮ್ ಇನ್ ಆಗುತ್ತೆ. ಓಕೆ, ಸೊ ನಮ್ಗೆ ಹೆಂಗೆ ಬೇಕೋ ಹಾಗೆ ನಾವು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು. ಸೊ ಇಲ್ಲಿರೋದು ವ್ಯೂ ಬಟನ್ಸ್, ಡಿಫ್ರೆಂಟ್ ವ್ಯೂ ಬಟನ್ಸ್. ಸೊ ನಾರ್ಮಲ್ ವ್ಯೂ ಇದೆ, ಪೇಜ್ ಲೇಔಟ್ ವ್ಯೂ ಇದೆ, ಓಕೆ, ಪೇಜ್ ಬ್ರೇಕ್ ಪ್ರಿವ್ಯೂ ಇದೆ. ಸೊ ಇದರಲ್ಲಿ ವ್ಯೂಸ್ ಎಲ್ಲ ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಎಕ್ಸೆಲ್ ಶೀಟ್ ಅನ್ನೋದು, ಈ ವರ್ಕ್ ಏರಿಯಾ ಅನ್ನೋದು ನಮಗೆ ರೋಸ್ ಆ್ಯಂಡ್ ಕಾಲಮ್ಸ್ ಆಗಿ ಡಿವೈಡ್ ಆಗಿರುತ್ತಲ್ವಾ. ಸೊ ಟೋಟಲ್ ಆಗಿ ಒಂದು ಶೀಟಲ್ಲಿ ನಮಗೆ ಎಷ್ಟು ರೋಸು ಎಷ್ಟು ಕಾಲಮ್ಸು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಈ ರೋಸು ಮತ್ತು ಕಾಲಮ್ಸ್ ಎರಡನ್ನೂ ಇಂಟರ್ಸೆಕ್ಟ್ ಮಾಡುವಂಥ ಇಲ್ಲಿ ಒಂದು ಪ್ಲೇಸ್ ಇದೆಯಲ್ಲ, ಸೊ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನೇಮ್ ಬಾಕ್ಸಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಎಷ್ಟಿದೆ ನೋಡಿ, 10,48,576 ರೋಸ್ ಇದೆ, 16,384 ಕಾಲಮ್ಸ್ ಇದೆ. ಎಷ್ಟಿದೆ ಟೋಟಲು? 10,48,576 ರೋಸ್, 16,384 ಕಾಲಮ್ಸ್ ಒಂದು ಶೀಟಲ್ಲಿ. ಸೊ ಪ್ರತಿಯೊಂದು ಶೀಟಲ್ಲೂ ನಿಮಗೆ ಅಷ್ಟು ರೋಸು ಕಾಲಮ್ಸು ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ABCD ಅಂತ ಕಾಲಮ್ಸ್ ಇದೆಯಲ್ವಾ, ಸೊ ಇದನ್ನು ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ, Z ಆದಮೇಲೆ ಮತ್ತೆ AA, AB, AC, AD, ಸೊ ಈ ರೀತಿ ನಿಮಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಎಲ್ಲಿವರೆಗೂ? 16,384 ಕಾಲಮ್ಸ್ವರೆಗೂ. ಅದೇ ರೀತಿ ಇಲ್ಲಿ ನಮಗೆ ಈಗ ಎಷ್ಟು ಕಾಣ್ತಿದೆ ರೋಸು? 25 ಕಾಣ್ತಿದೆಯಲ್ವಾ. ಸೊ ನೀವು ಇದನ್ನು ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ನಿಮಗೆ ಇನ್ನೂ ಹೋಗ್ತಾ ಇರುತ್ತೆ, ಎಲ್ಲಿವರೆಗೂ ಹೋಗ್ತಾ ಇರುತ್ತೆ? 10,48,576 ರೋಸ್ವರೆಗೂ ಕೂಡ ಹೋಗ್ತಾ ಇರುತ್ತೆ. ಅಂದರೆ ಅಷ್ಟು ಲಾರ್ಜ್ ಡೇಟಾನ ಕೂಡ ನಾವು ಈ ಒಂದು ಸಿಂಗಲ್ ವರ್ಕ್ಶೀಟಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಜೊತೆಗೆ ಆ ಡೇಟಾ ಮೇಲೆ ನಾವು ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ಬೋದು.
ಸೊ ಈ ವರ್ಕ್ ಮಾಡುವಂಥ ಏರಿಯಾನ ನಾವೇನಂತ ಕರಿತೀವಿ, ವರ್ಕ್ ಏರಿಯಾ ಅಂತ ಕರಿತೀವಿ. ಸೊ ಎಕ್ಸೆಲಲ್ಲಿ ವರ್ಕ್ ಏರಿಯಾ ಬಂದು ನಮಗೆ ರೋಸ್ ಮತ್ತು ಕಾಲಮ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಏನಕ್ಕಪ್ಪ ಈ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೊ ನಾವು ಇನ್ಫಾರ್ಮೇಷನ್ ಅಥವಾ ಡೇಟಾನ ಸೊ ಟೇಬಲ್ ಫಾರ್ಮಲ್ಲಿ ಈಸಿಯಾಗಿ ಎಂಟರ್ ಮಾಡಿ ಸ್ಟೋರ್ ಮಾಡಲಿಕ್ಕೆ ನಮಗೆ ಎಕ್ಸೆಲನ್ನು ಈ ರೀತಿ ಡಿಸೈನ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಮುಂದಿನ ವಿಡಿಯೋದಲ್ಲಿ ನಾವು ಸ್ಪ್ರೆಡ್ಶೀಟಲ್ಲಿ ನಾವು ಡೇಟಾನ ಯಾವ ರೀತಿ ಎಂಟರ್ ಮಾಡೋದು, ಆ ಡೇಟಾನ ಯಾವ ರೀತಿ ಫಾರ್ಮ್ಯಾಟ್ ಮಾಡೋದು ಅನ್ನೋದನ್ನು ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರೀದಿರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.